ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರೀಕ್ಷೆಗೆ ತಕ್ಕಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇಲ್ಲ. ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೀತಾ ಇಲ್ಲ. ಷಡ್ಯಂತ್ರಗಾರರನ್ನ ಮಟ್ಟ ಹಾಕಬೇಕು, ಹಾಗೆಯೇ ಷಡ್ಯಂತ್ರಗಾರರನ್ನ ಮುಟ್ಬೇಡಿ ಎನ್ನುವಂತ ಒತ್ತಡ ಕೂಡ ಇದೆ. ಬೆಂಗಳೂರಿನಲ್ಲಿ ಹೀಗಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ತನಕ ನಡೆದಿರುವಂತ ಎಸ್ಐಟಿ ವರದಿ ಕೊಡಲಿ, ಎಸ್ಐಟಿ ಯಾರನ್ನೂ ಬಂಧಿಸದೆ ವಿಚಾರಣೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರೀಕ್ಷೆಗೆ ತಕ್ಕಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೀತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಒಂದು ಮಾತನ್ನು ಹೇಳ್ತೀನಿ, ಈ ಎಸ್ಐಟಿ ಒಂದು ವಿಶೇಷ ಇದೆ. ಎಸ್ಐಟಿ ರಚನೆ ಸರ್ಕಾರ ಮಾಡಿರ್ಬೋದು, ಹೋಮ್ ಮಿನಿಸ್ಟರ್ ಮಾಡಿರ್ಬೋದು, ಆದರೆ ಇಡೀ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ. ಸೊ ಎಸ್ಐಟಿ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ರಾಜ್ಯದ ಜನರಿಗೆ ಉತ್ತರದಾಯಿತ್ವ ಇದೆ ಎಸ್ಐಟಿದು, ಆ ಜವಾಬ್ದಾರಿ ಇದೆ. ಮತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಗಮನಿಸ್ತಾ ಇದ್ದಾರೆ. ನೀವು ನಡ್ಕೊಂಡಿರುವಂಥ ರೀತಿ, ಯಾರು ಈ ಎಲ್ಲ ಹಗರಣದ ಹಿಂದೆ ಇದ್ದಾರೆ, ಯಾವುದೋ ಬುರುಡೆಯ ವಿಚಾರದಲ್ಲಿ ವಿಫಲವಾಯಿತು, ಅದ್ರ ಹಿಂದೆ ಯಾರಿದ್ದಾರೆ, ಆ ತಾರ್ಕಿಕ ಅನ್ನೋದು ಕಾನ್ಸ್ಪಿರೇಟರ್ನ ಮುಟ್ಟೇ ಇಲ್ಲ ನೀವು. ಮೊದಲನೇದಾಗಿ ಷಡ್ಯಂತ್ರ ಮಾಡುವಂಥ ಮುಖ್ಯ ಜನರನ್ನು ಮುಟ್ಟೇ ಇಲ್ಲ. ಅದಕ್ಕಾಗಿ ಅವ್ರ ಹೇಳಿಕೆಗಳಿಗೆ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ, ಯಾಕಂದರೆ ಅವ್ರಿಗೆ ಖಾತ್ರಿ ಆಗಿದೆ ನಮ್ಮನ್ನು ಮುಟ್ಟಲ್ಲ ಅಂತ. ಎರಡನೇದಾಗಿ ಯಾರು ವಿಚಾರಣೆ ಮಾಡಿದ್ದಾರೆ, ತಾಸುಗಟ್ಟಲೆ ವಿಚಾರಣೆ ಮಾಡಿದರೂ ಕೂಡ ಯಾವುದೇ ನಿರ್ಣಯ ಇವತ್ತಾಗಿಲ್ಲ. ಅವರ ಬಂಧನವೂ ಕೂಡ ಆಗಿಲ್ಲ. ಬಂಧನ ಮಾಡಿ ವಿಚಾರ ಮಾಡೋದು ಬೇರೆ, ಹಂಗೆ ವಿಚಾರ ಮಾಡೋದು ಮಾಡಿ ಅಂತ ಹೋಮ್ ಮಿನಿಸ್ಟ್ರೇ ಹೇಳಿದ್ದಾರೆ. ಆದ್ದರಿಂದ ಬಂಧನವೂ ಇಲ್ಲ, ವಿಚಾರಣೆ ಪೂರ್ತಿ ಇಲ್ಲ, ವರದಿ ಇಲ್ಲ, ಮಧ್ಯಂತರ ವರದಿ ಇಲ್ಲ. ಕಂಪ್ಲೇಂಟ್ ಹೇಳ್ದಂಗೆ ಹೊಸ ಕಂಪ್ಲೇಂಟ್ ತೊಗೊಳ್ಳೋದು, ಹೊಸ ವಿಚಾರಣೆ ಮಾಡೋದು, ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ. ಕೂಡಲೇ ಎಸ್ಐಟಿ ಇದುವರೆಗೂ ಆಗಿರುವ ತನಿಖೆ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು. ಮತ್ತು ತಪ್ಪಿತಸ್ಥರನ್ನ ಯಾವುದೇ ಒತ್ತಡ ಇಲ್ಲದೆ, ಇದು ನಡೀತಿರೋ ರೀತಿ ನೋಡಿದ್ರೆ ಮೇಲಿನಿಂದ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆ, ರಾಜಕೀಯ ಒತ್ತಡ ಇದೆ ಅಂತ ಅನ್ನಿಸ್ತಾ ಇದೆ. ಆ ರಾಜಕೀಯ ಒತ್ತಡವನ್ನು ಲೆಕ್ಕಿಸಿದೇ ಸತ್ಯ ಶೋಧನೆಯನ್ನು ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ ಕೂಡಲೇ ಮಾಡಿ ಶೀಘ್ರ ತನಿಖೆ ವರದಿಯನ್ನು ಮಾಡಬೇಕು. ಷಡ್ಯಂತ್ರ